ನಮ್ಮ ದೇಶ ಹಾಗೂ ನಮ್ಮ ರಾಜ್ಯ ಎಂತೆಂಥವರ ಹಿಡಿತದಲ್ಲಿದೆ ಅಂತ ಗೊತ್ತಾದರೆ ಶಾಕ್ ಆಗುತ್ತೆ. ಯಾಕಂದರೆ ದೇಶದ ಅರ್ಧದಷ್ಟು ಸಿ.ಎಂ.ಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಅಂದರೆ ನಂಬ್ತೀರಾ? ಅದರಲ್ಲೂ ಯಾರ ಮೇಲೆ ಎಷ್ಟು ಕೇಸ್ಗಳಿವೆ, ಎಂತೆಂತಹ ಕೇಸ್ಗಳಿವೆ, ಮಹಿಳಾ ಮುಖ್ಯಮಂತ್ರಿಗಳು ಎಷ್ಟಿದ್ದಾರೆ, ಶ್ರೀಮಂತ ಸಿ.ಎಂ ಯಾರು, ಈ ರೇಸಲ್ಲಿ ಯಾರೆಲ್ಲ ಇದ್ದಾರೆ, ಸಿ.ಎಂ.ಗಳ ಶೈಕ್ಷಣಿಕ ಅರ್ಹತೆ ಎಷ್ಟು, ವಯಸ್ಸು ಎಷ್ಟು ಮುಂತಾದ ಬಗ್ಗೆ ಕುತೂಹಲಕಾರಿ ಮತ್ತು ಆಘಾತಕಾರಿ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹಿನಿಗೆ ಸ್ವಾಗತ. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಎಂಬ ಸಂಸ್ಥೆ ದೇಶದ 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಿ.ಎಂ.ಗಳು ಚುನಾವಣೆ ವೇಳೆ ನೀಡಿದ್ದ ಅಫಿಡವಿಟ್ ವರದಿಗಳನ್ನು ಆಧರಿಸಿ ವರದಿಯೊಂದನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ದೇಶದ ಅರ್ಧದಷ್ಟು ಸಿ.ಎಂ.ಗಳು ಅಂದರೆ 14 ಸಿ.ಎಂ.ಗಳ ವಿರುದ್ಧ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿವೆ. ಅದರಲ್ಲೂ ತೆಲಂಗಾಣದ ಸಿ.ಎಂ. ರೇವಂತ್ ರೆಡ್ಡಿ ಕ್ರಿಮಿನಲ್ ಕೇಸ್ಗಳನ್ನು ಹೊಂದಿರುವ ಸಿ.ಎಂ.ಗಳ ಪಟ್ಟಿಯಲ್ಲೇ ಅಗ್ರಸ್ಥಾನದಲ್ಲಿದ್ದಾರೆ. ಕಾಂಗ್ರೆಸ್ಗೆ ಸೇರಿದ ಇವರ ವಿರುದ್ಧ ಒಟ್ಟು 89 ಪ್ರಕರಣಗಳು ದಾಖಲಾಗಿದ್ದು 72 ಪ್ರಕರಣಗಳು ಗಂಭೀರ ಸ್ವರೂಪದ್ದಾಗಿವೆ. ಇದರಲ್ಲಿ ಒಟ್ಟಾರೆ ಅವರ ವಿರುದ್ಧ ಸಣ್ಣ ಪುಟ್ಟ ಕೇಸುಗಳೆಲ್ಲ ಸೇರಿದ್ರೆ 160 ಕೇಸುಗಳು ದಾಖಲಾಗಿವೆ. ಇನ್ನು ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ವಿರುದ್ಧ 2ನೇ ಸ್ಥಾನದಲ್ಲಿದ್ದಾರೆ. ಮಮತಾ ಬ್ಯಾನರ್ಜಿ ಪಕ್ಷದಲ್ಲಿದ್ದಾಗ ಲಂಚ ಸ್ವೀಕರಿಸುತ್ತಿದ್ದಾಗ ನೇರವಾಗಿ ಸಿಕ್ಕಿಬಿದ್ದಿದ್ದ ಇವರು ನಂತರ ಬಿಜೆಪಿಗೆ ಸೇರಿ ಈಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ದಾರೆ. ಇವರ ವಿರುದ್ಧ 29 ಗಂಭೀರ ಸ್ವರೂಪದ ಪ್ರಕರಣಗಳು ದಾಖಲಾಗಿವೆ. ಹಂಗಂತ ಒಟ್ಟಾರೆ ಇವರ ವಿರುದ್ಧ ಸಣ್ಣ ಪುಟ್ಟ ಎಲ್ಲ ಕೇಸು ಸೇರಿದ್ರೆ 78 ಆರೋಪಗಳು ಕೇಳಿಬಂದಿವೆ. ಇನ್ನು 3ನೇ ಸ್ಥಾನದಲ್ಲಿರೋರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಇವರ ವಿರುದ್ಧ 19 ಪ್ರಕರಣಗಳು ಈಗ ದಾಖಲಾಗಿವೆ. ಈಗಾಗಲೇ ಅಕ್ರಮ ಹಣ ವರ್ಗಾವಣೆ, ಆಸ್ತಿ ಸಂಪಾದನೆ ಸೇರಿದಂತೆ ವಿವಿಧ ಕೇಸ್ಗಳಲ್ಲಿ ಸಿಬಿಐ, ಇಡಿ, ಐಟಿ ಹೀಗೆ ಹಲವು ಕೇಸ್ಗಳು ತನಿಖೆ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಅವರು ಸಿಬಿಐನಿಂದಾಗಿ 2 ವರ್ಷ ದೆಹಲಿಯ ಜೈಲಿನಲ್ಲಿ ಕೂಡ ಇದ್ದು ಬಂದಿದ್ದಾರೆ. ಇನ್ನು ಉಳಿದಂತೆ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್, ಸಿ.ಎಂ. ಮುಖ್ಯಮಂತ್ರಿ ಪಿ.ಎಸ್. ತಮಾಂಗ್, ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ವಾಂಜಿ ಹಾಗೂ ರಾಜಸ್ಥಾನದ ಭಜನ್ಲಾಲ್ ಶರ್ಮಾ ವಿರುದ್ಧ ತಲಾ 1 ಪ್ರಕರಣಗಳು ದಾಖಲಾಗಿವೆ. ಇನ್ನು ತಮಿಳುನಾಡಿನ ಮುಖ್ಯಮಂತ್ರಿ ಸಿ.ಎಂ. ಜೋಸೆಫ್ ವಿಜಯ್, ಒಡಿಶಾ ಮತ್ತು ರಾಜಸ್ಥಾನದ ಸಿ.ಎಂ.ಗಳಾದ ಮಾಜಿ ಮತ್ತು ಶರ್ಮಾ ವಿರುದ್ಧ ಇದುವರೆಗೂ ಯಾವುದೇ ಕೇಸು ದಾಖಲಾಗಿಲ್ಲ. ಇದರಲ್ಲಿ ವಿಜಯ್ ಮತ್ತು ಶರ್ಮಾ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದರೆ ಮಾಜಿ 4 ಬಾರಿ ಒಡಿಶಾ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಮತ್ತೊಂದು ಆಘಾತಕಾರಿ ವಿಷಯ ಏನಪ್ಪಾ ಅಂತಂದ್ರೆ, ಕ್ರಿಮಿನಲ್ ಕೇಸ್ ಹೊಂದಿರುವ 14 ಮುಖ್ಯಮಂತ್ರಿಗಳ ಪೈಕಿ 11 ಮಂದಿ ವಿರುದ್ಧ ಕೊಲೆ ಯತ್ನ, ಲಂಚ ಹಾಗೂ ಜೀವ ಬೆದರಿಕೆ ಸೇರಿದಂತೆ 11 ಗಂಭೀರ ಸ್ವರೂಪದ ಆರೋಪಗಳು ಇವೆ. ಇನ್ನು ಕೆಲ ಸಿ.ಎಂ.ಗಳ ವಿರುದ್ಧದ ಕೇಸ್ಗಳು ಸಾಮಾನ್ಯವಾಗಿದ್ದು ಕೇವಲ ಆರೋಪಗಳಾಗಿವೆ. ಇವು ನ್ಯಾಯಾಲಯದಲ್ಲಿ ದೃಢಪಡುವುದು ಅಸಾಧ್ಯ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. 27 ರಾಜ್ಯಗಳಲ್ಲಿ ಎನ್.ಡಿ.ಎ ಆಡಳಿತ ನಡೆಸುತ್ತಿದ್ದು ಸುವೇಂದು ಅಧಿಕಾರಿ ಮಾತ್ರ ಕ್ರಿಮಿನಲ್ ಹಿನ್ನೆಲೆಯ 5 ಪ್ರಮುಖ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಉಳಿದ 4 ಯಾರಪ್ಪ ಅಂತಂದ್ರೆ ಕಾಂಗ್ರೆಸ್ನಿಗೆ ಸೇರಿದವರು. ಅದರಲ್ಲಿ ರೇವಂತ್ ರೆಡ್ಡಿ, ಡಿ.ಕೆ. ಶಿವಕುಮಾರ್, ಕೇರಳದ ಸಿ.ಎಂ. ಸತೀಶನ್ ಸೇರಿದ್ದಾರೆ. ಸೊರೇನ್ ಮಾತ್ರ ಕಾಂಗ್ರೆಸ್ ಮಿತ್ರ ಪಕ್ಷವಾದ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷಕ್ಕೆ ಸೇರಿದ್ದಾರೆ. ಇನ್ನು ದೇಶದ ಶ್ರೀಮಂತ ಸಿ.ಎಂ.ಗಳ ಪಟ್ಟಿಯಲ್ಲಿ ನಮ್ಮವರೇ ಆದ ಕರ್ನಾಟಕದ ಸಿ.ಎಂ. ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಮೊದಲ ಸ್ಥಾನದಲ್ಲಿದ್ದಾರೆ. ಕ್ರಿಮಿನಲ್ ಕೇಸ್ ಹೊಂದಿರುವುದರ ಜೊತೆಗೆ ಶ್ರೀಮಂತರೂ ಆಗಿರುವ ಡಿ.ಕೆ. ಶಿವಕುಮಾರ್ ಅವರ ಘೋಷಿತ ಆಸ್ತಿ 1,413 ಕೋಟಿ ರೂಪಾಯಿ. 2ನೇ ಸ್ಥಾನದಲ್ಲಿರುವುದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು. ಇವರ ಒಟ್ಟು ಆಸ್ತಿ 931 ಕೋಟಿ ರೂಪಾಯಿ ಆಗಿದೆ. ರಾಜಕೀಯ ಪ್ರವೇಶದ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಿ.ಎಂ. ಆಗಿ ದೇಶದಲ್ಲೇ ಸಂಚಲನ ಸೃಷ್ಟಿಸುತ್ತಿರುವ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಮತ್ತು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಖಾಂಡು 3 ಮತ್ತು 4ನೇ ಸ್ಥಾನದಲ್ಲಿದ್ದಾರೆ. ವಿಜಯ್ ಬಳಿ ಘೋಷಿತ ಆಸ್ತಿ 648 ಕೋಟಿ ರೂಪಾಯಿ ಮತ್ತು ಪೇಮಾ ಖಾಂಡು ಬಳಿ 332 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತೇಳಿ ದಾಖಲೆಗಳ ಪ್ರಕಾರ ಹೇಳಲಾಗ್ತಾ ಇದೆ. ಅತ್ಯಂತ ಕಡಿಮೆ ಆಸ್ತಿ ಘೋಷಿಸಿಕೊಂಡಿರುವ ಮುಖ್ಯಮಂತ್ರಿಗಳೂ ಇದ್ದಾರೆ. ಜಮ್ಮು ಕಾಶ್ಮೀರದ ಒಮರ್ ಅಬ್ದುಲ್ಲಾ, ಸುವೇಂದು ಅಧಿಕಾರಿ ಮತ್ತು ಭಜನ್ಲಾಲ್ ಶರ್ಮಾ ಈ ಸಾಲಲ್ಲಿದ್ದಾರೆ. ಸುವೇಂದು ಅಧಿಕಾರಿ ಆಸ್ತಿ 85 ಲಕ್ಷ ರೂಪಾಯಿ ಅಂತೆ. ಭಜನ್ಲಾಲ್ ಶರ್ಮಾ ಆಸ್ತಿ 1 ಕೋಟಿ ರೂಪಾಯಿ.
ಓಮರ್ ಅಬ್ದುಲ್ಲಾ ಆಸ್ತಿ ಕೇವಲ 55 ಲಕ್ಷ ರೂಪಾಯಿ. ಅಂದರೆ ನಮ್ಮ ಕರ್ನಾಟಕದಲ್ಲಿ BBMP ಅಥವಾ BBMP ಕಾರ್ಪೊರೇಟರ್ ಆಗಿರ್ತಾರಲ್ಲ, ಅವ್ರ ಆಸ್ತಿನೇ 1 ಕೋಟಿ 2 ಕೋಟಿ ದಾಟಿರುತ್ತೆ. ಅಂಥದ್ರಲ್ಲಿ ಓಮರ್ ಅಬ್ದುಲ್ಲಾ ಆಸ್ತಿ 55 ಲಕ್ಷ ರೂಪಾಯಿ ಅಂದರೆ ನಿಜಕ್ಕೂ ಆಶ್ಚರ್ಯ ಅಲ್ವಾ? ಇನ್ನು ದೇಶಕ್ಕೆ ಒಬ್ಬರೇ ಮಹಿಳಾ CM ಆಗಿರೋದು. ದೇಶದಲ್ಲಿ ಯಾವ ರಾಜ್ಯದಲ್ಲೂ ಮಹಿಳಾ CMಗಳ ಸಂಖ್ಯೆನೇ ಇಲ್ಲ. ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಥವಾ ವಿಧಾನಸಭೆಯಲ್ಲಿ ಮಹಿಳಾ ಮೀಸಲಾತಿಗೆ ಅಥವಾ 33% ಮೀಸಲಾತಿ ಕೊಡಬೇಕು ಅಂತೇಳಿ ಚರ್ಚೆಗಳು ನಡೀತಾ ಇದೆ. ಆದರೆ ಈಗ ಪ್ರಸ್ತುತ ದೇಶದಲ್ಲಿ ಒಬ್ಬರೇ ಒಬ್ಬರು CM ಆಗಿದ್ದಾರೆ. ಅದು ಕೂಡ ದೆಹಲಿಯಲ್ಲಿ BJPಯ ರೇಖಾ ಶರ್ಮಾ CM ಆಗಿರುವ ಏಕೈಕ ಮಹಿಳೆ ಆಗಿದ್ದಾರೆ. ಇನ್ನು ದೇಶದ 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 4123 ಜನಪ್ರತಿನಿಧಿಗಳು ಇದ್ದಾರೆ. ಅಂದರೆ MLA, MLC, MP ಹೀಗೆ. ಈ ಪೈಕಿ 390 ಅಂದರೆ 9% ಮಾತ್ರ ಮಹಿಳಾ ಶಾಸಕರು ಇದ್ದಾರೆ. ದೇಶದ CMಗಳ ವೃತ್ತಿಗಳ ಬಗ್ಗೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಈಗೆಲ್ಲ ಅವರೆಲ್ಲ ವೃತ್ತಿಪರವಾಗಿ ಈಗ ರಾಜಕಾರಣಿಗಳಾಗಿದ್ದಾರೆ, CM ಆಗಿದ್ದಾರೆ, 24x7 ರಾಜಕೀಯ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಿ. ಆದರೆ ಅವರು ಘೋಷಣೆ ಮಾಡಿಕೊಂಡಿರೋ ವೃತ್ತಿಗಳ ಪ್ರಕಾರ ಹೇಳಬೇಕು ಅಂದರೆ, ತಮಿಳುನಾಡಿನ CM ಜೋಸೆಫ್ ವಿಜಯ್ ತಾನು ನಟ ಎಂದು ಹೇಳಿಕೊಂಡಿಲ್ಲ, ಬದಲಾಗಿ ಪ್ರಾಪರ್ಟಿ ಮಾಲೀಕ ಹಾಗೂ ಟ್ರಸ್ಟಿ ಎಂದು ಘೋಷಿಸಿಕೊಂಡಿದ್ದಾರೆ. ಕೇರಳ ಮತ್ತು ದೆಹಲಿ CMಗಳು ವಕೀಲರಾಗಿದ್ದಾರೆ. ತ್ರಿಪುರಾ ಮತ್ತು ಗೋವಾ CMಗಳು ವೈದ್ಯ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ CM DK ಶಿವಕುಮಾರ್ ಅವರು ಉದ್ಯಮಿ ಅಂತೇಳಿ ಘೋಷಿಸಿಕೊಂಡಿದ್ದಾರೆ. ಛತ್ತೀಸ್ಗಢ ಮತ್ತು ಮಣಿಪುರದ CMಗಳು 10ನೇ ತರಗತಿ ಮಾತ್ರ ಪಾಸ್ ಆಗಿದ್ದಾರೆ. ಅವರು ಡಿಗ್ರಿನೂ ಹತ್ತಿಲ್ಲ ಅಥವಾ ಕಾಲೇಜು ಮೆಟ್ಲೆ ಹತ್ತಿಲ್ಲ ಅವರು. ಇನ್ನು ವಿಜಯ್ ಮತ್ತೆ ಸೊರೇನ್ ಹಾಗೂ ಭಗವಂತ್ ಮಾನ್ PUC ಪಾಸ್ ಆಗಿದ್ದಾರೆ. 3 CMಗಳ ಬಳಿ ಡಾಕ್ಟರೇಟ್ ಪದವಿಗಳಿವೆ. ಇದೀಗ ಕೇಂದ್ರದಲ್ಲಿ ಶಿಕ್ಷಣ ಸಚಿವರಾಗಿರೋ ಪ್ರಹ್ಲಾದ್ ಜೋಶಿ BA ಪದವೀಧರರಾಗಿದ್ದಾರೆ. ಆದರೆ ಶಿಕ್ಷಣ ವ್ಯವಸ್ಥಾನಮಾನದ ಬಗ್ಗೆ ಏನೂ ಗೊತ್ತಿಲ್ಲದ ವ್ಯಕ್ತಿಯನ್ನ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ನೀಡಿರೋದು ಸರಿಯಿಲ್ಲ ಅಂತೇಳಿ ಅಸಮಾಧಾನಗಳು ಕೇಳಿ ಬರ್ತಿದೆ. ಈ ಹಿನ್ನೆಲೆಯನ್ನು ಗಮನಿಸಿದರೆ, CMಗಳ ಶೈಕ್ಷಣಿಕ ಅರ್ಹತೆಯನ್ನು ಗಮನಿಸಿದರೆ ನೀವು ಅವರ ಬಗ್ಗೆ ಯಾವ ಒಪಿನಿಯನ್ ಇದೆ ಅಂತೇಳಿ ಊಹಿಸ್ಬೋದು. ಆದ್ದರಿಂದ ಶಿಕ್ಷಣ ವ್ಯವಸ್ಥೆ ಅಂದರೆ ಪದವಿ ಮಾತ್ರ ಅಲ್ಲ, ಅನುಭವ ಹಾಗೂ ಹೆಚ್ಚು ತಿಳುವಳಿಕೆ ಕೂಡ ಅಗತ್ಯ ಇರುತ್ತೆ. ಇಷ್ಟೆಲ್ಲ ಕ್ರಿಮಿನಲ್ ಕೇಸ್ ಇದ್ದರೂ CM ಅಂತಹ ಉನ್ನತ ಹುದ್ದೆ ಹೇಗೆ ನೀಡಲು ಸಾಧ್ಯ ಎಂಬ ಪ್ರಶ್ನೆ ನಮಗೆಲ್ಲ ಕಾಡೋದು ಸಹಜ. ಆದರೆ ಕಾನೂನು ಪ್ರಕಾರ ಆರೋಪಗಳಷ್ಟೇ. ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾಗುವವರೆಗೂ ಅವರನ್ನು ನಿರಪರಾಧಿ ಎಂದೇ ಪರಿಗಣಿಸಲಾಗುತ್ತದೆ. ಈ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ರಾಜ್ಯ ಹಾಗೂ ದೇಶವನ್ನು ಆಳುತ್ತಿದ್ದಾರೆ. ರ್ಯಾಂಕ್ ಸ್ಟೂಡೆಂಟ್, ಅತ್ಯುನ್ನತ ವಿದ್ಯಾಭ್ಯಾಸ ಪಡೆದವರು ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗಿದ್ದಾರೆ. ಇದೇ ಅಲ್ವಾ ನಮ್ಮ ದೇಶದ ವಿಪರ್ಯಾಸ? ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಕನ್ನಡ ವಾಹಿನಿ ಅಫಿಷಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.